ಫ್ರಾನ್ಸ್ನ ಪಲೈಸ್ ಡೆಸ್ ಸ್ಪೋರ್ಟ್ಸ್ನಲ್ಲಿ ನಡೆಯುತ್ತಿರುವ ಅಲಿಯನ್ಸ್ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಆಕರ್ಷಿ ಕಶ್ಯಪ್ ಅವರು ಅದ್ಭುತ ಪ್ರದರ್ಶನ ನೀಡುವ ಮೂಲಕ ಮಹಿಳೆಯರ ಸಿಂಗಲ್ಸ್ನ ಮುಂದಿನ ಸುತ್ತಿಗೆ ಪ್ರವೇಶಿಸಿದ್ದಾರೆ. ಮೊದಲ ಅರ್ಹತಾ ಪಂದ್ಯದಲ್ಲಿ ಆಕರ್ಷಿ ಕಶ್ಯಪ್ ಅವರು ಭಾರತದವರೇ ಆದ ಶ್ರೀಯಂಶಿ ವಲಿಶೆಟ್ಟಿ ವಿರುದ್ಧ 21-19, 17-21, 21-13 ಸೆಟ್ಗಳ ಕಠಿಣ ಹೋರಾಟ ನಡೆಸಿ ಜಯಗಳಿಸಿದರು. ಎರಡನೇ ಪಂದ್ಯದಲ್ಲಿ ಚೈನೀಸ್ ತೈಪೆಯ ಲಿ ಯು ಹಸುನ್ ಅವರನ್ನು 21-17, 21-19 ನೇರ ಸೆಟ್ಗಳಿಂದ ಸೋಲಿಸಿ ಮುಂದಿನ ಹಂತಕ್ಕೆ ಲಗ್ಗೆ ಇಟ್ಟರು. ಈಗ ಮುಂದಿನ ಸುತ್ತಿನಲ್ಲಿ ಅವರು ಕಾಮನ್ವೆಲ್ತ್ ಗೇಮ್ಸ್ನ ಕಂಚಿನ ಪದಕ ವಿಜೇತ ಸಿಂಗಾಪುರದ ಇಯೋ ಜಿಯಾಮಿನ್ ಅವರನ್ನು ಎದುರಿಸಲಿದ್ದಾರೆ. ಪುರುಷರ ಡಬಲ್ಸ್ನ ಮೊದಲ ಸುತ್ತಿನಲ್ಲಿ ಭಾರತದ ಅರ್ಜುನ್ ರೆಡ್ಡಿ ಪೋಚ್ನ ಮತ್ತು ಅಚ್ಯುತಾದಿತ್ಯ ರಾವ್ ದೊಡ್ಡವರವು ಜೋಡಿಯು ಚೈನೀಸ್ ತೈಪೆಯ ಲಾಯ್ ಪೋಯು ಮತ್ತು ಥ್ಯಾಯ್ ಪೋಶೆಂಗ್ ವಿರುದ್ಧ 21-7, 21-9 ಅಂತರದಲ್ಲಿ ಸೋಲನ್ನು ಅನುಭವಿಸಿದೆ. ಈ ನಡುವೆ ಕಿಡಂಬಿ ಶ್ರೀಕಾಂತ್ ಸೇರಿದಂತೆ ಯುವ ಪ್ರತಿಭೆಗಳಾದ ಆಯುಷ್ ಶೆಟ್ಟಿ, ಮಾಳ್ವಿಕಾ ಬನ್ಸುಡ್, ಅನ್ಮೋಲ್ ಖಬ್ ಮತ್ತು ತನ್ವಿ ಶರ್ಮಾ ಅವರು ಇಂದು BWF ಸೂಪರ್ 300 ಟೂರ್ನಿಯಲ್ಲಿ ತಮ್ಮ ಅಭಿಯಾನವನ್ನು ಆರಂಭಿಸಲಿದ್ದಾರೆ. ಭಾರತದ ಅಗ್ರ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ, ಚಿರಾಗ್ ಶೆಟ್ಟಿ, ಒಲಿಂಪಿಕ್ ಪದಕ ವಿಜೇತೆ PV ಸಿಂಧು ಮತ್ತು ಲಕ್ಷ್ಯ ಸೇನ್ ಅವರು ಈ ಬಾರಿಯ ಅಲಿಯನ್ಸ್ ಮಾಸ್ಟರ್ಸ್ನಿಂದ ಹೊರಗುಳಿದಿದ್ದಾರೆ.